ಹಾಗಾಗಿ ನನಗೆ ಹೆಣ್ ಕೊಡ್ತಾ ಇಲ್ಲ ಅಂತಾನೆ. ಯಾವ ಜಾಬ್ ಇದೆಯಪ್ಪ, ನೀ ಏನ್ ಮಾಡ್ತೀಪ ಅಂತ ಹೇಳ್ತಾನೆ ಅವನು. ನಾನು ಮಿಸ್ತ್ರಿ ಕೆಲಸ ಮಾಡ್ತಿದ್ರಿ. ಮಿಸ್ತ್ರಿ ಕೆಲಸ ಮಾಡ್ರೆ ಏನ್ ಕೆಟ್ಟಿದೆ ಅಂತ ಕೇಳಿ ನಾನು. ಇಲ್ರಿ ನಾವು ಗೌಂಡಿ ಕೆಲಸ ಮಾಡ್ತೀವಿ, ಹಾಗಾಗಿ ನಮ್ಗ ಒಂದ್ ಸ್ವಲ್ಪ ಸಿಕ್ತಿಲ್ಲ ಅಂತ ಹೇಳಿ. ಆಮೇಲೆ ನಾ ಫಸ್ಟ್ ಹೇಳೋದಂದ್ರೆ ಒಂದ ಮಾತು ನಿಮ್ಗೆ ಎಲ್ಲಾರು ನೋಡ್ರಿ, ನೀವು ಗಮನ ಕೊಟ್ಟ ನೀವು ಯಾವ್ದು ಕೆಲಸ ಮಾಡ್ತಿರಲ್ಲ ಫಸ್ಟ್ ನೀವೇನ್ ತಿಳ್ಕೊತೀರಿ, ನಿಮ್ ಕೆಲ್ಸಕ್ಕೆ ನೀವು ಸಾನ್ ಮಾಡ್ಕೋತೀರಿ, ನಿಮ್ ಕೆಲ್ಸಕ್ಕೆ ನೀವು ಏನ್ ಮಾಡ್ತೀರಿ ನೆಗೆಟಿವ್ ಹೇಳ್ತೀರಿ. ಹಾಗಾಗಿ ಏನಾಗ್ತಿದೆ ಅಂದ್ರೆ ನಿಮ್ಗೆ ಅದ ದೊಡ್ಡದಾಗ ಕಾಣ್ತೈತಿ. ನಿಮ್ ಕೆಲ್ಸಕ್ಕೆ ಯಾವಾಗ ನೀವು ಪಾಸಿಟಿವ್ ಆಗಿ ವಿಚಾರ ಮಾಡ್ತೀರಿ, ನಿಮ್ ಕೆಲ್ಸಕ್ಕೆ ನೀವು ಯಾವಾಗ ಸ್ಟ್ಯಾಂಡರ್ಡ್ ಐತೆ ಅಂತ ವಿಚಾರ ಮಾಡ್ತೀರಿ. ನೋಡ್ರಿ, 1,000 ರೂಪಾಯಿ, 800 ರೂಪಾಯಿ, 1200 ರೂಪಾಯಿ ಪೇಮೆಂಟ್ ಅದು ಬಿದ್ದು ಬೀಳ್ತೈತಿ. ನೀವು ಕೆಲಸ ಹಿಂಗ್ ಮಾಡಲ್ಲ, ನಿಮ್ದ ಮನಿ, ಕಾರು, ಆಮೇಲೆ ನಿಮ್ ಇರೋ ಸ್ಟೈಲು, ಅವ್ರು ಬಂದ್ ಏನಾದ್ರು ಎಂಕ್ವೈರಿ ಮಾಡಿದ್ರಂದ್ರೆ ಈ ಹುಡುಗ ಹಿಂಗ್ ಕೆಲಸ ಮಾಡ್ತಾನೆ, ಬ್ಯಾಕ್ ಗ್ರೌಂಡ್ ಹೋಗಿ ಯಾರಿಗಾದ್ರೂ ಅವ್ನ ಫ್ರೆಂಡ್ಸ್ ಆಗ್ಲಿ, ಇಲ್ಕಾದ್ರೆ ಅವ್ರ ರಿಲೇಟೆಡ್ ಆಗ್ಲಿ, ಹುಡುಗಿ ಮನೆಯಾರ ಕೇಳ್ರಿ ಅಂತ ತಿಳ್ಕೊ, ನಿಮ್ದು ಪಾಸಿಟಿವ್ ಆಗಿ ಬರ್ಬೇಕಲ್ಲಿ. ಎಕ್ದಮ್ ಸ್ಟ್ಯಾಂಡರ್ಡ್ ಆಗಿ ಬಂತ ತಿಳ್ಕೊ, ನಿಮ್ದು ಓಕೆ ಕೆಲಸ ಆಗುತ್ತೆ. ನೀವು ಯಾವತ್ತು ನೆನ್ಪಿಟ್ಕೋರಿ, ಕೆಲಸ ದೊಡ್ಡ ಮತ್ತೆ ಸಾಂದ್ ಅದು ಇರಂಗಿಲ್ಲ, ರೊಕ್ಕ ದೊಡ್ಡ ಮತ್ತೆ ಸಾಂದ್ ಇರ್ತೈತಿ. ರೊಕ್ಕ ಇರ್ಲಿಲ್ಲ ಅಂದ್ರೆ ಏನು ಇಲ್ಲ ನಿನ್ ಕಡೆ. ಯಾವಾಗಿಂತ ರೊಕ್ಕ ಇರ್ತೈತಲ್ಲ ಅವಾಗಿಂತ ನಿನ್ ಹಿಂಗ ನೀವು ದುಡಿರಿ, ಹಿಂಗ 4 ಮಂದಿಗೆ ಹೌದ ಅನ್ನೋಂಗ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗ್ತಾರ. ಮತ್ತೆ ಈ ವಿಡಿಯೋ ಒಳಗೆ ಇಷ್ಟ ಹೇಳ್ತೀನಿ ನಾನು ನಿಮ್ಗೆ. ಮತ್ತೆ ಚಾನಲ್ ಹೊಸಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತೆ ಶೇರ್